ಅಮ್ಮ, ಗರುಡ ಬರ್ತಾ ಇದ್ದಾನೆ. ನಿನ್ ತಕ್ಷಣ ಇಲ್ಲಿಂದ ಹೊರಟು ಹೋಗಮ್ಮ. ಅಮ್ಮ, ಗರುಡ ನಮ್ಮನ್ನ ಏನು ಮಾಡದೇ ಇರೋ ಹಾಗೆ ಆ ವೆಂಕಟೇಶ್ವರ ಸ್ವಾಮಿ ಕಾಪಾಡ್ತಾನೆ. ಹೊರಡಮ್ಮ. ಅಮ್ಮ, ನಾಗಮಣಿಗೋಸ್ಕರ ಹುಡುಕ್ಬೇಡ, ಹೊರಟು ಹೋಗೋಣ ನಡಿ. ನೀನು ಮಾಡಿದ ತ್ಯಾಗ ವ್ಯರ್ಥ ಆಗ್ಬಾರ್ದು ಪುಣ್ಯ. ನಾಗಮಣಿಯಿಂದಾನೆ ನಿನಗೆ ಯೌವನ ಮತ್ತೆ ಸಿಗತ್ತೆ. ಅಮ್ಮ, ಅನಿರುದ್ಧ್, ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಮ್ಮ, ಅಮ್ಮ ನೋಡಮ್ಮ, ಅಮ್ಮ ಕಣ್ಬಿಡಮ್ಮ. ನಾಗಮಣಿ, 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 ನಾಗಮಣಿಯಲ್ಲೇ ಭದ್ರ. ಮಾವಯ್ಯ, ಅಮ್ಮ ಎದಳ್ತಿಲ್ಲ ಮಾವಯ್ಯ. ನಾಗಮಣಿಯಲ್ಲಿ ಭದ್ರ, ಭದ್ರ.
ಯಾರು ನೀನು? ನಮ್ಮನೆ ಒಳಗೆ ಹೇಗ್ ಬಂದೆ? ಆವೇಶ ಪಡ್ಬೇಡಿ ಮಾವಯ್ಯ. ಇವರು ನಮ್ಗೆ ಸಹಾಯ ಮಾಡಕ್ ಬಂದಿದ್ದಾರೆ. ಇವ್ರನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಹೌದು, ಯೋಗಿನಿನು ನಾನೇ, ಭೂತಕಿನು ನಾನೇ. ಭೂತಕಿನ? ದುಷ್ಟಶಕ್ತಿ ಹೆಸರಿಟ್ಕೊಂಡವಳು ಯೋಗಿನ ರೂಪದಲ್ಲಿ ನಮ್ಮನೆಗೆ ಯಾಕೆ ಬಂದೆ? ಯಾರನ್ನ ಮೋಸ ಮಾಡೋದಿಕ್ಕೆ? ನಾನು ಮೋಸ ಮಾಡಕ್ ಬರ್ಲಿಲ್ಲ, ನಿನಗ್ ಸಹಾಯ ಮಾಡಕ್ ಬಂದೆ. ಮುಚ್ಚಬಾಯ್! ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಾಗಮಣಿ ಕಳ್ದೋಗಿದೆ. ನಾಗಮಣಿ ಏನಾಯ್ತು ಹೇಳು? ನಾಗಮಣಿ ಎಲ್ಲೋಯ್ತು? ಮಾವಯ್ಯ, ಭೂತಕ್ಕೆ ಇದನ್ನೆಲ್ಲ ಮಾಡಿಲ್ಲ. ಅಷ್ಟಕ್ಕೂ ನನ್ಗ ಮುದುಕಿ ಮೇಲೆ ಅನುಮಾನ ಬರ್ತಿದೆ ಮಾವಯ್ಯ. ಅಷ್ಟಕ್ಕೂ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹೌದು ಮಾವಯ್ಯ, ಆ ಮುದುಕಿ ಜೊತೆಗೇನೆ ತಂದಿದ್ದ ವಿಗ್ರಹನೂ ಕಾಣಿಸ್ತಾ ಇಲ್ಲ. ಬೆಲೆ ಬಾಳೋ ವಸ್ತುನ ಅವ್ರು ಯಾಕೆ ತಗೊಂಡು ಹೋಗ್ತಾರೆ? ಬೆಳೆ ಬಾಳುವಂತ ವಸ್ತು ಅಂತಾನೆ ಅದನ್ನ ಕಳ್ತನ ಮಾಡಿರೋದು. ಏಯ್ ಬುದ್ಧಿ, ಮನೆಗ್ ಬಂದಿರೋ ಮುದುಕಿ ನಾಗಮಣಿನ ಕರ್ಕೊಂಡು ಹೋಗಿದ್ದಾಳೆ. ಅವಳು ಎಲ್ಲೇ ಇದ್ರು ಹುಡುಕ್ ಕರ್ಕೊಂಡ್ ಬನ್ನಿ. ಹೋಗಿ. ಸರಿ ಬುದ್ಧಿ. ಗುರ್ತು ಪರಿಚಯ ಇಲ್ದೇ ಇರೋರ್ಗೆಲ್ಲ ಆಶ್ರಯ ಕೊಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ಲು ಅಮ್ಮ. ನೀವು ಕೇಳಿದ್ರಾ? ಗೋವಿಂದ ಗೋವಿಂದ ಅನ್ಕೊಂಡ್ ಬಂದ್ಲು, ಕೊನೆಗೆ ನಾಗಮಣಿನೇ ಗೋವಿಂದ ಆಗೋ ಥರ ಮಾಡಿದ್ಲು. ಕ್ಷುದ್ರ ಪೂಜೆ ಮಾಡೋ ಭೂತಕ್ಕಿ ಎಲ್ಲ ಈ ಮನೆಗೆ ಬಂದ್ರೆ ಈ ರೀತಿನೇ ಆಗೋದು. ವಶೀಕರಣ ಪುಡಿ ಕೆಲ್ಸ ಮುಗ್ದೋಯ್ತಾ? ಸಿದ್ದಯ್ಯ ಹೇಳಿರೋ ಮಾತು ತಪ್ಪಾಗಿದೆ ಚೌಡಮ್ಮ. ಎಲ್ಲಿ ನಾಗಮಣಿ, ಎಲ್ಲಿ ಆ ಪುಣ್ಯ? ಎಲ್ಲ ರುದ್ರಾಕ್ಷಿ ಕಳಚಿ ಬಿದ್ದರೂ ಕೂಡ ಇನ್ನೂ ನಾಗಮಂಡಲಕ್ಕೆ ಆ ನಾಗಮಣಿ ಸೇರಿಲ್ಲ. ಮಂಗಳ ಪಂಚಮಿ ಕೂಡ ಬಂದಿದೆ, ಪುಣ್ಯ ಇನ್ನೂ ಬಂದಿಲ್ಲ. ರುದ್ರಾಕ್ಷಿ ಎಲ್ಲ ಕಳಚಿ ಬೂದಿ ಆಗೋಯ್ತು. ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಅಂತ ಪುಣ್ಯ ಹೇಳಿರೋದಕ್ಕೆ ರುದ್ರಾಕ್ಷಿ ಮಾಲೆನ ಧರಿಸಿದ್ದೆ. ಈಗ ಏನು ಪ್ರಯೋಜನ ಆಗಿಲ್ಲ. ಇನ್ನು ಈ ಊರನ್ನ ಯಾರು ಕಾಪಾಡ್ತಾರೆ? ಅಮ್ಮ ಚೌಡಮ್ಮ ತಾಯಿ, ನಮ್ಮನ್ನು ಕಾಪಾಡು ತಾಯಿ. ಶಾಂತಳಾಗಮ್ಮ ತಾಯಿ, ನಮ್ಮೆಲ್ಲರನ್ನ ಕಾಪಾಡಮ್ಮ. ನಮ್ ಕೈ ಬಿಡಬೇಡಮ್ಮ ತಾಯಿ. ಶಾಂತಳಾಗಮ್ಮ ತಾಯಿ, ಶಾಂತಳಾಗು. ಅಮ್ಮ ಚೌಡಮ್ಮ ತಾಯಿ, ಆವೇಶ ಪಡಬೇಡಮ್ಮ. ನಿನ್ನ ಆವೇಶಕ್ಕೆ ಕಾರಣ ಏನು ಅಂತ ಹೇಳಮ್ಮ. ಈ ಆಗ್ರಹ ಆದೇಶಗಳು ನಂದಲ್ಲ, ಪರಮೇಶ್ವರನದು. ಮಂಗಳ ಪಂಚಮಿ ಬಂದಿದೆ, ಆದ್ರೆ ಪುಣ್ಯ ಬರ್ಲಿಲ್ಲ, ನಾಗಮಣಿನೂ ತರ್ಲಿಲ್ಲ. ಅಂದ್ರೆ ಊರಿಗೆ ಆಪತ್ತು ತಪ್ಪಿದ್ದಲ್ಲ. ನೀನೇ ಹೀಗಂದ್ರೆ ಹೇಗಮ್ಮ? ಇನ್ನು ನಮ್ಮನ್ನು ಕಾಪಾಡೋದು ಯಾರಮ್ಮ? ಶಾಂತಳಾಗು ತಾಯಿ. ಈ ಗಡಿಯಲ್ಲಿ ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ನಾವಿದ್ದೀವಿ. ನೀನೇ ಈ ರೀತಿ ಕೋಪ ಮಾಡ್ಕೊಂಡ್ರೆ ನಿನ್ನ ಮಕ್ಕಳಾದ ನಾವು ಬೂದಿಯಾಗಿ ಹೋಗ್ತೀವಿ. ಶಾಂತಳಾಗಮ್ಮ ತಾಯಿ, ಶಾಂತಳಾಗು. ಪುರೋಹಿತ್ರೆ, ಆ ಶಿವಪ್ಪ ಮತ್ತು ಚೌಡಮ್ಮ ತಾಯಿ ಇಬ್ರು ಶಾಂತಿ ಆಗೋದಿಕ್ಕೆ ದಾರಿನ ನೀವೇ ತೋರಿಸಿ. ಈ ಶಿವಪ್ಪನ ಆಕ್ರೋಶನ ಹೇಗ್ ತಣ್ಣಗ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅನ್ಕೊಂಡಿರೋ ಸಮಯಕ್ಕೆ ಪುಣ್ಯ ಏನಾದ್ರೂ ಬರ್ದೇ ಹೋದ್ರೆ ಊರೇ ಸಂಪೂರ್ಣ ನಾಶ ಆಗುತ್ತೆ ತಾಯಿ. ಚೌಡಮ್ಮ ತಾಯಿ, ಚೌಡಮ್ಮ ತಾಯಿ, ಅರಿಶಿನ ಕುಂಕುಮ ಹಚ್ಚಿ ಶಾಂತಳಾಗಮ್ಮ ತಾಯಿ, ಶಾಂತಳಾಗಮ್ಮ ತಾಯಿ, ಶಾಂತಳಾಗಮ್ಮ. ಈ ಮಕ್ಕಳನ್ನ ಕರುಣಿಸು ತಾಯಿ, ಶಾಂತಳಾಗು ತಾಯಿ. ನಾಗಮಣಿ ಬರ್ಬೇಕು, ಪುಣ್ಯ ಬರ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಬಲಿಯಾಗೋಗ್ತೀರಾ.
ಶಾಂತಳಾಗಮ್ಮ ತಾಯಿ, ಶಾಂತಳಾಗಮ್ಮ, ಕೈ ಮಾಡಿ ಶಾಂತಳಾಗಮ್ಮ ತಾಯಿ. ಅಮ್ಮ, ಅಮ್ಮ, ಚೌಡಮ್ಮ ತಾಯಿ, ಶಾಂತಳಾಗಮ್ಮ, ಚೌಡಮ್ಮ ತಾಯಿ, ಶಾಂತಳಾಗಮ್ಮ, ಶಾಂತಳಾಗಮ್ಮ ತಾಯಿ, ಶಾಂತಳಾಗಮ್ಮ, ಶಾಂತಳಾಗಮ್ಮ. ನನ್ನ ಮನ್ಸಿಗಿಷ್ಟ ಆಗಿರೋ ಮೊದಲನೇ ಹುಡುಗಿ ನೀನು. ನಿನಗೆ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂಡ್ರು ಕೂಡ ತುಂಬಾ ಸಲ ನಿನಗೆ ತೊಂದರೆ ಕೊಟ್ಬಿಟ್ಟೆ ಪುಣ್ಯ. ನಾನು ಶಿವ ಬೀಳಕ್ ಹೋದಾಗ ಅದ್ ಏನಾಯ್ತೋ ಗೊತ್ತಿಲ್ಲ, ನನ್ನ ನಾನೇ ಮರ್ತೋದೆ. ಭದ್ರತೆ ಮಾತನ್ನೇ ಕೇಳದೆ ಇರೋ ನಾನು ಅವ್ರ ಮಾತನ್ನ ಕೇಳ್ತಾ ಇದ್ದೆ. ಅವ್ರ ಮಾತೆ ವೇದ ಅಂತಿದ್ದೆ. ನಾಗಮಣಿ ತಗೊಂಡು ಹೋಗ್ತಿದ್ದ ನಿನ್ನ ಶತ್ರು ಅಂತ ಅನ್ಕೊಂಡು ನಾನೇ ನಿನ್ನ ಸಾಯ್ಸಕ್ ನೋಡ್ದೆ. ಆದ್ರೆ ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿರೋದು ಅಂತ ನನಗಿವಾಗ ಅರ್ಥ ಆಯ್ತು. ಇವಾಗ ನಾನು ಯಾರ ವಶದಲ್ಲೂ ಇಲ್ಲ. ನಾನಾಗೇ ಇದ್ದೀನಿ. ನೀನು ಹೂ ಅಂದ್ರೆ ನಿನ್ನವನಾಗ್ತೀನಿ. I miss you so much, Punya. ಏನ್ ಮಾಡ್ತಿದ್ಯಾ ಭಾವ? ಒಬ್ಬೊಬ್ನೇ ಮಾತಾಡ್ಕೋತಾ ಇದ್ಯಾ? ನಾನು ಇಷ್ಟಪಡೋ ಹುಡುಗಿ ಫೋಟೋ ನೋಡ್ಕೊಂಡು ಮಾತಾಡ್ತಾ ಇದ್ದೆ. ನಿಂಗೇನಾದ್ರೂ ಪ್ರಾಬ್ಲಮಾ? ಅದೇ ಮತ್ತೆ, ನೀನ್ ಇಷ್ಟಪಟ್ಟಿರೋ ಹುಡುಗಿನ ನಿನ್ ಕಣ್ಮುಂದೆನೆ ಇಟ್ಕೊಂಡು ಮೊಬೈಲಲ್ಲಿ ಫೋಟೋ ನೋಡ್ಕೊಂಡು ಏನ್ ಮಾತಾಡ್ತಿದ್ಯಾ ಭಾವ? ಆ ಮೊಬೈಲಲ್ಲಿರೋದು ನನ್ ಫೋಟೋನೇ ಅಲ್ವಾ? ಎಲ್ರೂ ಮಲ್ಗಿದ್ಮೇಲೆ ಕನ್ಸ್ ಕಾಣ್ತಾರೆ, ಆದ್ರೆ ನೀನು ಮಲ್ಗಕ್ಕೂ ಮುಂಚೆನೆ ಹುಚ್ಚಿ ತರ ಕನ್ಸ್ ಕಾಣ್ತಾ ಇದೀಯ. ಅಂದ್ರೆ ಹೇಳಿದ್ರು ಅರ್ಥ ಮಾಡ್ಕೊಳ್ದೇ ಇರೋ ನಿನ್ನಂತ ಪೆದ್ದು ಹುಡುಗಿಗೆ ತೋರ್ಸುದ್ರೇನೆ ಅರ್ಥ ಆಗೋದು ಅಂತ ಅನ್ಸುತ್ತೆ. ಲುಕ್ ಅಟ್ ದಿಸ್. ಅರ್ಥ ಆಯ್ತಾ? ಕಣ್ಮುಂದೆನೆ ಇರೋದನ್ನ ಸರಿಯಾಗಿ ನೋಡ್ದ್ಯೋ ಇಲ್ವೋ? ಭೂತಕಿ, ಏನಿದು? ಭಾವ ಪುಣ್ಯನ್ ಫೋಟೋ ತೋರಿಸ್ತಾ ಇದ್ದಾನಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿನಗೋಸ್ಕರ ಪ್ರಾಣ ಕೊಡೋದ್ ಬಿಟ್ಟು ಪುಣ್ಯನ್ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ನಿಂತರ ಮಾಯಾ ಮಂತ್ರಗಳನ್ನ ಮಾಡಿ ಸಮಯ ವ್ಯರ್ಥ ಮಾಡೋನಲ್ಲ ನಾನು. 3 ಹೊತ್ತು ಪುಣ್ಯನ ಹೆಸರನ್ನ ಜಪ ಮಾಡೋ ನಾನು. ಅವಳು ನನ್ನ ಎದುರುಗಡೆ ಇದ್ರೆ ದೇವತೆ ತರ ಪೂಜಿಸ್ತೀನಿ. ಭಾವ, ಅವಳನ್ನ ಮರ್ತು ಬಿಡು. ಮತ್ತೆ ಜೀವನದಲ್ಲಿ ಅವಳು ಯಾವತ್ತೂ ನಿನಗ್ ಸಿಗಲ್ಲ. ಈ ತರ ಭೂತಕಿ ಗೀತಕಿ ಜೊತೆ ಸೇರಿ ನೀನ್ ಕೂಡ ಜಾತಕ ಹೇಳೋದಕ್ಕೆ ಶುರು ಮಾಡಿದ್ಯಾ? ನಾನೇನ್ ಜಾತಕ ಹೇಳ್ತಿಲ್ಲ, ನಡೆದಿದ್ದನ್ನ ಹೇಳ್ತಿದ್ದೀನಿ. ನಿನಗೋಸ್ಕರ ಸಾಯ್ತಿರೋ ನನ್ನನ್ ಬೇಡ ಅಂದು ಸತ್ತಿರೋ ಅವಳ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಅಂತಿದ್ದೀನಿ.
ಇನ್ನೊಂದ್ಸಲ ಪುಣ್ಯ ಸತ್ತೋದ್ಲು ಅಂತ ಏನಾದ್ರೂ ಹೇಳಿದ್ರೆ ನಿನ್ನೂ ಸಾಯಿಸ್ಬಿಡ್ತೀನಿ. ಶಿವನ್ ಗುಡಿ ಹತ್ರ ನಮ್ಮಮ್ಮ ಅವಳನ್ನ ಸುಟ್ಟಾಕಿರೋದನ್ನ ನೀನೇ ನೋಡಿದ್ಯಲ್ಲ ಭಾವ. ಫೋಟೋ ನೋಡಿ ಅವಳಿನ್ನೂ ಜೀವಂತವಾಗಿದ್ದಾಳೆ ಅನ್ಕೊಂಡಿದ್ಯಾ, ಆದ್ರೆ ಅವಳು ಬೂದಿಯಾಗಿ. ನಿನ್ನಮ್ಮ ಪುಣ್ಯನಿಗೆ ಬೆಂಕಿ ಹಚ್ಚಿದ್ದೇನೋ ನಿಜ, ಅವಳು ಬೂದಿ ಆಗಿರೋದು ನಿಜ. ಆದ್ರೆ ಪುಣ್ಯ ಸತ್ತಿಲ್ಲ, ಯಾರು ಸಾಯಿಸಕ್ಕೂ ಆಗಲ್ಲ. ಅವಳು ಬರ್ತಾಳೆ, ಬಂದೇ ಬರ್ತಾಳೆ. ನಾಗಮಣಿಗೋಸ್ಕರ ಅವಳು ಬದುಕಿರ್ತಾಳೆ. ಇನ್ನೆಲ್ಲಿ ಆ ನಾಗಮಣಿ? ಬಂಗ್ಲೆನಲ್ಲಿದ್ದ ಆ ಮುದುಕಿ ನಾಗಮಣಿನ ಎತ್ಕೊಂಡು ಹೋದ್ಲು. ಗಾಳಿಗೆ ಹಾರೋಗೋ ಆ ಮುದುಕಿ ಕೈ ಚಾಚಿ ಮಣಿನ ಎತ್ಕೊಂಡು ಹೋಗಿದ್ದಾಳೆ ಅಂದ್ರೆ ಮಹಿಮೆ ಏನು ನಡೆದಿದೆ. ಹಾಗಾದ್ರೆ ಪುಣ್ಯಂಗೋಸ್ಕರನೇ ಅದು ನಡೆದಿರೋದು ಅಂತ ಅನ್ಕೊಳ್ಳಿ. ಅವಳ ಆಸೆನ ಪೂರ್ತಿ ಮಾಡಕ್ಕೋಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕಿವರೆಗೂ ಅವಳಿಗೆ ಸಹಾಯ ಮಾಡ್ತಾರೆ. ನಾಗಮಣಿಗೋಸ್ಕರ ಬದುಕಿರೋ ಅವಳಿಗೋಸ್ಕರ ನೀನ್ ಬದುಕೋದು ಏನ್ ಭಾವ? ನಿನಗೋಸ್ಕರ ಪ್ರಾಣ ಕೊಡೋ ನನ್ನನ್ ಪ್ರೀತಿಸು. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನಿಮ್ಮಮ್ಮ ಏನ್ ಬೇಕಾದ್ರೂ ಮಾಡ್ತೀರಾ. ಇವ್ರಂತ ಕ್ಷುದ್ರ ಮಾಂತ್ರಿಕರ ಹತ್ರ ಹೋಗಿ ವಶಪಡಿಸೋ ದಾರಿ ಬೇಕಾದ್ರೂ ಹುಡುಕ್ತೀರಾ. ಮಾಯಾ ಮಂತ್ರದಿಂದ ಪ್ರೀತಿ ಹುಟ್ಟಲ್ಲ. ಆ ಥರ ಮಂತ್ರದಿಂದ ಪ್ರೀತಿ ಹುಟ್ಟಿದ್ರು ಅದಕ್ಕೆ ಬೆಲೆ ಇರಲ್ಲ. ಪ್ರೀತಿ ಮಾಡೋರು ಕಾಣಿಸ್ದೆ ಹೋದ್ರೆ ಈ ಪ್ರಪಂಚನೇ ಪೂರ್ತಿ ಖಾಲಿ ಖಾಲಿ ಅನ್ಸುತ್ತೆ. ಪುಣ್ಯನ ನೋಡದೆ ಇರೋದ್ರಿಂದ ನನಗೆ ಈ ಬದುಕೆ ಬೇಡ ಅನ್ನಿಸ್ತಾ ಇದೆ. ಅಂತ ಸಿಚುವೇಶನಲ್ಲಿದ್ದೀನಿ ನಾನು. ಇದು ಪ್ರೀತಿ ಅಂದ್ರೆ ಇದನ್ನೇ ಪ್ರೀತಿ ಅಂತಾರೆ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಅವಳು ಸುಟ್ಟು ಬೂದಿ ಆಗಿರೋದನ್ನ ನೋಡಿ ನೀನಿನ್ನು ಶಾಕಲ್ಲೇ ಇದ್ಯಾ. ಅವಳ ನೆನ್ಪನ್ನ ಫೋಟೋಗಳನ್ನ ಫ್ರೇಮ್ ಮಾಡಿಟ್ಕೋ, ಬೇಡ ಅನ್ನಲ್ಲ. ಆದ್ರೆ ತಾಳಿ ಕಟ್ಟಬೇಕಾಗಿರೋ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಿನಗೆ ಹಿಡ್ದಿರೋ ಹುಚ್ಚಾದ್ರೂ ಬಿಟ್ಟು ಹೋಗುತ್ತೆ. ಪುಣ್ಯನ್ ಮೇಲಿರೋ ಪ್ರೀತಿನ ನೀನು ಹುಚ್ಚು ಅನ್ಕೊಂಡ್ರು ಕೂಡ ನನಗೆ ಸಂತೋಷನೇ. ಯಾಕಂದ್ರೆ ಅವಳ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಹೀಗಾದ್ರೂ ಗೊತ್ತಾಗುತ್ತೆ. ಭೂತಕಿ, ಭಾವ ನನ್ನ ಮಾತನ್ನೇ ಕೇಳ್ತಾನೆ, ನನ್ ಜೊತೆನೆ ಇರ್ತಾನೆ ಅಂದೆ. ಏನಿದು? ನಿನ್ನೆದುರುಗಡೆನೆ ಪುಣ್ಯ ಪುಣ್ಯ ಅಂತ ಕನ್ವರಿಸ್ತಿದ್ದಾನೆ. ಅವಳ ಬಗ್ಗೆ ಎದುರು ಮಾತಾಡಿದ್ದಕ್ಕೆ ನನ್ನ ಮೇಲೆನೆ ಕೈ ಮಾಡ್ದ. ನಿನ್ನ ಮಂತ್ರ ಶಕ್ತಿ ಕೆಲಸ ಮಾಡ್ತಿಲ್ವಾ? ತಾಯ್ತ ಅಂದೆ, ಬೂದಿ ಅಂದೆ, ವಶೀಕರಣ, ಆಕರ್ಷಣ ಮಂತ್ರ ಅಂದೆ. ಅದ್ರ ಶಕ್ತಿ ಎಲ್ಲ ಮುಗ್ದೋಯ್ತಾ? ಹೇಳು ಭೂತಕಿ, ಹೇಳು. ಓಹೋ, ನನಗಿವಾಗ ಗೊತ್ತಾಯ್ತು. ಅಂದ್ರೆ ನಾನ್ ನಿನ್ ಎಲ್ಲಾ ಮಾತನ್ನು ಕೇಳಬೇಕು ಅಂತ ನನ್ ಮೇಲೆ ವಶೀಕರಣ ವಿದ್ಯೆನ ಪ್ರಯೋಗ ಮಾಡಿದ್ಯಾ ಅಂತಾಯ್ತು. ನಾನಲ್ಲ, ನಮ್ಮಮ್ಮ. ಆದ್ರೆ ಏನು, ಒಂದೇ ರಕ್ತ ಅಲ್ವಾ? ಈ ರೀತಿ ಮಾಟ ಮಂತ್ರ ಮಾಡೋರ್ನ ಜೊತೆಗಿಟ್ಕೊಂಡ್ರೆ ನೀವ್ ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಅನ್ಕೊಂಡ್ರ? ಅದು ಸಾಧ್ಯನೇ ಇಲ್ಲ. ಯಾರಿಗೆ ಹೇಳ್ತಿದ್ಯಾ ನೆನ್ಪಿಟ್ಕೋ ಅನಿರೋಧ್? ಏನು ಹೆದರ್ಸ್ತಾ ಇದ್ಯಾ? ಮೇಲೆ ಗೋಡೆ ನೋಡ್ಕೊಂಡು 2-3 ಮಂತ್ರನ ನಿಮಗೆ ನೀವೇ ಗೊಣಕೊಂಡು ಮೋಸ ಮಾಡೋ ನಿಮ್ಮಂಥವರೆಲ್ಲ ಮಂತ್ರವಾದಿಗಳು. ಛೀ! ಏಯ್, ನನ್ನೇ ಅಂತ್ಯ ನಿನ್ನ? ಏನಾಯ್ತು? ಏನೀ ಗಲಾಟೆ? ನೋಡಿ ಅತ್ತೆ, ಪಾಪ ಭೂತಕ್ಕೆ ಏನೋ ಒಳ್ಳೇದ್ ಹೇಳಕ್ ಹೋದ್ರೆ ಕೈ ಹಿಡಿದು ತಿರುಗಿಸ್ಬಿಟ್ಟ ಭಾವ. ಏಯ್, ಸುಳ್ಳೇನಾದ್ರೂ ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಅನಿರುದ್ಧ್, ಸಮಾಧಾನ ಮಾಡ್ಕೊಳ್ಳೋ. ಮೊದ್ಲೇ ಮನೆ ಪೂರ್ತಿ ಛಿದ್ರ ಛಿದ್ರ ಆಗೋಗಿದೆ. ಮೊದ್ಲೇ ನಾಗಮಣಿ ಕಾಣಿಸ್ತಿಲ್ಲ ಅಂತ ಕೋಪದಲ್ಲಿದ್ದಾರೆ ನಿಮ್ಮಪ್ಪ.
ಮತ್ತೆ ಏನೀ ಗಲಾಟೆ ಅಂತ ಕಿರ್ಚಾಡ್ತಾರೆ ಕಣೋ. ಅನಿರುದ್ಧನ ಮುಟ್ಟುತ್ತಿದ್ರೆ ಯಾವುದೋ ಶಕ್ತಿ ನನ್ನನ್ನು ಹಿಡ್ಕೊಂಡಂಗಾಯ್ತಲ್ಲ. ಯಾಕೆ ಈ ತರ ಆಗ್ತಿದೆ? ಅತ್ತೆ, ಮಾವನ್ನ ನಾನು ಎಷ್ಟು ಇಷ್ಟಪಟ್ಟೆ, ಆದ್ರೆ ಇವ್ ನನ್ನನ್ನು ಇಷ್ಟಪಡ್ದೆ ಇಲ್ಲಿಲ್ದೇ ಇರೋ ಪುಣ್ಯನ್ ಕನ್ವರ್ಸ್ತಾ ಇದ್ದಾನೆ. ಪುಣ್ಯ ಇಲ್ಲಿಲ್ದೇ ಇರ್ಬೋದು, ಆದ್ರೆ ಎಲ್ಲಿರ್ಬೇಕೋ ಅಲ್ಲೇ ಇದ್ದಾಳೆ. ಎಲ್ಲಿದ್ದಾಳೆ? ನೀನ್ ತೋರಿಸ್ತ್ಯಾ? ನೀನ್ ನೋಡ್ತೀಯಾ? ಅನಿರುದ್ಧ್, ಏನಿದು ಕಂದ? ಗಲಾಟೆ ಮಾಡ್ಬೇಡ ಅಂತ ಹೇಳ್ದೆ ತಾನೆ. ಬಾ ಬಿಡಮ್ಮ. ಬಾರೋ. ಅಮ್ಮ. ಅನಿರುದ್ಧ್, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಕಣೋ. ನಿಮ್ಮಪ್ಪನ್ಗೆ ಕೋಪ ಜಾಸ್ತಿ, ಹಾಗೆ ಶತ್ರುಗಳು ಜಾಸ್ತಿ ಆಗೋಗಿದ್ದಾರೆ. ದೇವ್ರನ್ನು ಶತ್ರುಗಳ ತರ ನೋಡೋರ್ನ ಯಾರೂ ಉದ್ಧಾರ ಮಾಡಕ್ಕಾಗಲ್ಲ ಕಣೋ. ನಾನು ಯಾರಿಗೂ ಏನು ಹೇಳಿಲ್ಲ ಅಮ್ಮ. ನನ್ನ ಪಾಡಿಗೆ ನಾನಿದ್ರೆ ಆ ಪರ್ಣಿಕನೇ ನನಗೆ ಟಾರ್ಚರ್ ಕೊಡ್ತಾಳೆ. ಇಷ್ಟು ದಿನ ಅವಳ ಅಮ್ಮನ್ ಕರ್ಕೊಂಡ್ ಬರ್ತಿದ್ಲು, ಇವತ್ತು ಆ ಭೂತಗಿನ್ ಕರ್ಕೊಂಡ್ ಬಂದಿದ್ದಾಳೆ.